ರೌಡಿ ಶೀಟರ್ ಕ್ಯಾತಮಾರನಹಳ್ಳಿ ಕಾರ್ತಿಕ್ ಕೊಲೆ ಕೇಸ್ ಜಾಲತಾಣದಲ್ಲಿ ಪರ ವಿರೋಧದ ಪೋಸ್ಟ್ ಹಾಕಲಾಗ್ತಾ ಇತ್ತು. ಈ ರೀತಿಯಾಗಿ ಪರವಾಗಿ ವಿರೋಧವಾಗಿ ಪೋಸ್ಟ್ ಹಾಕಿದವರನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಸಾಮಾಜಿಕ ಜಾಲತಾಣದ ಮೇಲೆ ನಿಗಾ ವಹಿಸಿದ್ದ ಕಾರ್ತಿಕ್ ಕೊಲೆಗೆ ರಿವೇಜ್ ಅನ್ನ ತಗೊಂತೀನಿ ಅನ್ನೋ ಪೋಸ್ಟ್, ಮೈಸೂರು ಕಿಂಗ್ ಅವಿನಾಶ್ ಅಂತ ಪೋಸ್ಟ್ ಅನ್ನ ಹಾಕಿದ್ದ ಹಲವರು. ಕಾರ್ತಿಕ್ ಕೊಲೆಯ ಪ್ರಮುಖ ಆರೋಪಿ ಆಗಿರುವಂತ ಅವಿನಾಶ್ ಪ್ರಚೋದನೆ ನೀಡ್ತಾ ಇದ್ದವರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಈಗೇನೇ ಕೊಲೆ ಆಗಲಿ ಅಥವಾ ಸುಲಿಗೆ ಆಗಲಿ, ಸಮಾಜದ ಸ್ವಾಸ್ಥ್ಯ ಹಾಳು ಮಾಡುವಂಥ ಘಟನೆಗಳಾಗಿರ್ಬೋದು, ಕಾನೂನು ಸುವ್ಯವಸ್ಥೆ ಹಾಳು ಮಾಡಿರುವಂಥ ಘಟನೆಗಳಾಗಿರ್ಬೋದು, ಇದೆಲ್ಲವನ್ನ ನಾವು ರೀಕಾಲ್ ಮಾಡಿಕೊಂಡ್ರೆ ಸಾಮಾಜಿಕ ಜಾಲತಾಣದ ಪಾತ್ರ ಬಹುದೊಡ್ಡದಿರುತ್ತೆ. ಯಾರೋ ಒಬ್ಬ ಯಾವುದೋ ಮನೇಲಿ ಕೂತ್ಕೊಂಡು ಮೊಬೈಲಲ್ಲಿ ಇನ್ನೇನೋ ಕಮೆಂಟ್ ಹಾಕ್ತಾನೆ, ಇನ್ನೇನೋ ವಿಡಿಯೋ ಶೇರ್ ಮಾಡ್ತಾನೆ. ಸೊ ಅದು ಬೆಂಕಿ ಹತ್ಕೊಳ್ಳೋದಕ್ಕೆ ಶುರು ಆಗತ್ತೆ. ಕೊನೆಗೆ ಯಾರ್ದೋ ಜೀವ ಹೋಗುತ್ತೆ, ಇಲ್ಲ ಇನ್ನೇನೋ ಆಗತ್ತೆ. ಹಾಗಾಗಿ ಪೊಲೀಸರು ಈ ಘಟನೆ ಆಗ್ತಾ ಇದ್ದ ಹಾಗೇನೆ ಎಚ್ಚೆತ್ಕೊಂಡಿದ್ರು. ಸೋಷಿಯಲ್ ಮೀಡಿಯಾದ ಬಗ್ಗೆ ಹೆಚ್ಚಿನ ಫೋಕಸ್ ಅನ್ನ ಮಾಡಿದ್ರು. ಯಾರ್ಯಾರು ಪರ ಮತ್ತು ವಿರೋಧದ ಕಮೆಂಟ್ಸ್ಗಳನ್ನು ಹಾಕ್ತಾ ಇದ್ದಾರೆ, ಪ್ರಚೋದನಕಾರಿಯಾಗಿ ಈ ಪ್ರಕರಣದಲ್ಲಿ ಇನ್ವಾಲ್ವ್ ಆಗ್ತಾ ಇದ್ದಾರೆ. ಅವನು ಎತ್ತು ಬಿಡ್ತೀನಿ, ಮುಗಿಸ್ಬಿಡ್ತೀನಿ, ಸ್ಕೆಚ್ ಹಾಕ್ಬಿಡ್ತೀನಿ, ನೆಕ್ಸ್ಟ್ ಟಾರ್ಗೆಟ್ ಅವರೇ, ಈ ಥರದ್ದೆಲ್ಲ ಯಾರು ಕಮೆಂಟ್ ಹಾಕ್ತಾ ಇದ್ರೋ ಅದನ್ನು ನೋಡಿ ಇನ್ನೊಂದಷ್ಟು ಜನ ಅಥವಾ ಇನ್ನೊಂದಷ್ಟು ಗುಂಪು ಪ್ರಚೋದನೆಗೆ ಒಳಗಾಗಿ ಇನ್ನೇನೋ ಅಟ್ಯಾಕ್ಸು ಅಥವಾ ಇನ್ನೇನೋ ಮಾಡುವಂಥ ಘಟನೆಗಳು ನಡೀತಾ ಇದ್ವು. ಹಾಗಾಗಿ ಅದೆಲ್ಲವನ್ನ ಬ್ರೇಕ್ ಹಾಕಬೇಕು, ಸ್ಟಾಪ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸರು ಯಾರ್ಯಾರು ಆ ಥರ ಪರ ಮತ್ತು ವಿರೋಧ ಚರ್ಚೆಗಳನ್ನು ಮಾಡ್ತಾ ಇದ್ರು, ಕಮೆಂಟ್ಸ್ಗಳನ್ನು ಹಾಕ್ತಾ ಇದ್ರು, ವೈರಲ್ ಮಾಡ್ತಾ ಇದ್ರು ಅಂಥವ್ರನ್ನ ಅರೆಸ್ಟ್ ಮಾಡಿರೋದು ನೀವು ಗಮನಿಸ್ತಾ ಇದ್ದೀರಾ. ಪೊಲೀಸ್ ಸ್ಟೇಷನ್ ಮುಂಭಾಗದಲ್ಲಿ ಕೈ ಕಟ್ಟಿ ನಿಲ್ಲಿಸಿದ್ದಾರೆ, ನಿಂತ್ಕೊಳ್ಳಿ ಇಲ್ಲಿ ಅಂತ ಹೇಳಿ. ಸೊ ಇವ್ರ ಕೆಲಸ ಏನು ಅಂತ ಅಂದರೆ, ಇವ್ರು ಬೀದಿಗಿಳಿದು ಹೊಡೆದಾಟ ಮಾಡೋದು, ಗಲಾಟೆ ಮಾಡೋದು ಮಾಡ್ತಾರೋ ಇಲ್ವೋ ಅದು ಸೆಕೆಂಡ್ರಿ. ಬಟ್ ಮೊಬೈಲ್ನಲ್ಲಿ ಎಷ್ಟು ಬೆಂಕಿ ಹಚ್ಚಕ್ಕೆ ಸಾಧ್ಯನೋ ಅಷ್ಟು ಬೆಂಕಿ ಹಚ್ಚಿಸ್ತಾ ಇದ್ರು. ಮೊದಲು ಇಂಥವ್ರನ್ನ ಒದ್ದು ಒಳಗೆ ಹಾಕಿದ್ರೆ ಸಿಚುವೇಶನ್ಸ್ ಕಂಟ್ರೋಲಿಗೆ ಬರುತ್ತೆ ಅನ್ನೋದು ಪೊಲೀಸರಿಗೂ ಕೂಡ ಅರ್ಥ ಆಗಿದೆ. ಎಷ್ಟೋ ಪ್ರಕರಣಗಳು ಇತ್ತೀಚೆಗೆ ಬೆಳಕಿಗೆ ಬರ್ತಾ ಇರೋದು ಅಥವಾ ಪ್ರಕರಣಗಳು ನಡೆಯೋದಕ್ಕೆ ನಾಂದಿ ಹಾಡ್ತಾ ಇರೋದು ನಮ್ಮ ಸೋಷಿಯಲ್ ಮೀಡಿಯಾ. ವಾಟ್ಸಪ್ಪಲ್ಲಿ ಯಾರೋ ಏನೋ ಸ್ಟೇಟಸ್ ಹಾಕೊಳ್ಳೋದು, ಗ್ರೂಪ್ಗಳಿಗೆ ಶೇರ್ ಮಾಡೋದು, ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋ ಮಾಡಿಬಿಡೋದು. ಈ ರೌಡಿ ಶೀಟರ್ ಕ್ಯಾತಮಾರನಹಳ್ಳಿ ಕಾರ್ತಿಕ್ ಕೊಲೆ ಕೇಸ್ನಲ್ಲಂತೂ ನೀವು ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು ಏನಾದರೂ ಓಪನ್ ಮಾಡಿದ್ರಿ ಅಂತ ಅಂದರೆ ಇಲ್ಲದೆ ಇರೋ ಫೋಟೋಸ್ಗಳು, ವೀಡಿಯೋಸ್ಗಳು, ಅದಕ್ಕೊಂದಷ್ಟು ಹಾಡುಗಳು ಹಾಕಿ ರೀಲ್ಸ್ಗಳು, ಅಣ್ಣ ನಿಮ್ಮನ್ನ ಎತ್ತದವ್ರನ್ನ ಬಿಡಲ್ಲ, ಹಾಗೆ ಹೀಗೆ ಅಂತ ಪ್ರಚೋದನೆ ಮಾಡುವಂಥ ಕಮೆಂಟ್ಸ್ಗಳು ಇದೆಲ್ಲವೂ ಕೂಡ ಇತ್ತು. ಸೊ ಯಾರೀತ ಅಂತ ನೋಡಿದ್ರೆ ರೌಡಿ ಶೀಟರ್. ಸೊ ಹೀಗಿರಬೇಕಾದ್ರೆ ಈ ಪ್ರಕರಣದ ಮೇಲೆ ಹೆಚ್ಚಿನ ಗಮನ ಇಡಬೇಕು ಅಂತ ಪೊಲೀಸರು ಅಲರ್ಟ್ ಆಗಿದ್ದು, ಆ ಕಾರಣಕ್ಕಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಯಾರ್ಯಾರು ಪರವಾಗಿ ವಿರೋಧವಾಗಿ ಹಾಕ್ತಾ ಇದ್ರು ಅವ್ರನ್ನೆಲ್ಲ ವಶಕ್ಕೆ ಪಡ್ಕೊಂಡಿದ್ದಾರೆ. ಮೂಟೆ ಕಟ್ತಾರೆ. ಯಾವ ಮೋರಿ ರಸ್ತೆ ರೈಲ್ವೆ ಕಮ್ಮಿ ಮೇಲೆ ತಲೆ ಸಿಗೋದು ಗೊತ್ತಿಲ್ಲ. ಏ ದಡ್ಡ ಚಪ್ಪಡಿ, ನೀನು ಹೊಡೆದಿರೋದು ಯಾರಿಗೆ ಗೊತ್ತಿಲ್ಲ. ನಿನಗೆ ಬಂತು ಟೈಮ್. ನೋಡಿ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಈಗಾಗಲೇ ಈ ಕೊಲೆ ಪ್ರಕರಣದಲ್ಲಿ ಭಾಗಿಯಾದವರನ್ನು ವಶಕ್ಕೂ ಪಡ್ಕೊಂಡಿದ್ದಾರೆ. ಅಂದರೆ ಇದೇನೋ ಹುಡುಗಿಯ ಮ್ಯಾಟರಿಗಾದಂಥ ಗಲಾಟೆ ಅನ್ನೋದನ್ನು ಕೂಡ ಹೇಳಲಾಗ್ತಾ ಇತ್ತು. ಮೊದಲು ಸ್ನೇಹಿತರಾದವರು, ಆ ನಂತರ ದೂರ ಆಗಿದ್ರು. ಜೈಲಿನಿಂದ ಬಂದಂಥ ಕಾರ್ತಿಕ್ನನ್ನು ಸ್ಕೆಚ್ ಹಾಕಿ ಹೋಟೆಲ್ ಒಂದರ ಮುಂಭಾಗದಲ್ಲಿ ಅಟ್ಯಾಕ್ ಮಾಡಿ ಕೊಲೆ ಮಾಡ್ತಾರೆ. ಆಮೇಲೆ ಡ್ಯಾನ್ಸ್ ಮಾಡ್ಕೊಂಡು ಅಲ್ಲಿಂದ ಹೋಗ್ತಾರೆ. ಇದು ಪ್ರಕರಣ. ಸೊ ಇದಾದ ನಂತರದ ಬೆಳವಣಿಗೆಗಳಿದೆಯಲ್ಲ, ಕಾರ್ತಿಕ್ನ ಜೊತೆಗಿದ್ದಂಥ ಸಹಚರರುಗಳಾಗಿರ್ಬೋದು, ಸ್ನೇಹಿತರಾಗಿರ್ಬೋದು, ಇವರೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗೋಕ್ಕೆ ಶುರು ಮಾಡ್ತಾರೆ. ಯಾರು ಕಾರ್ತಿಕ್ನನ್ನು ಕೊಲೆ ಮಾಡಿದ್ನೋ ಆ ವ್ಯಕ್ತಿಯ ಫೋಟೋವನ್ನು ಇಟ್ಕೊಂಡು ಮತ್ತೊಂದಷ್ಟು ರೀಲ್ಸ್ಗಳನ್ನು ಮಾಡೋದು, ಪ್ರಚೋದನೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ರು. ಅವರನ್ನು ಈಗ ಅರೆಸ್ಟ್ ಮಾಡಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್. ಇದೊಂದು ಮರ್ಡರ್ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಬಟ್ಟೆ ಸುದ್ದಿಯಲ್ಲಿತ್ತು. ಕಾರ್ತಿಕ್ ಪರವಾಗಿ, ಕಾರ್ತಿಕ್ ವಿರೋಧವಾಗಿ, ಅವ್ರನ್ನೆತ್ತೀವಿ ಇವ್ರನ್ನೆತ್ತೀವಿ ಅಂತ ಪ್ರಚೋದನಕಾರಿಯಾದಂಥ ಸ್ಟೇಟಸ್ಗಳನ್ನು ಹಾಕೊಳ್ಳೋದು, ರೀಲ್ಸ್ಗಳನ್ನು ಮಾಡೋದು, ಕಮೆಂಟ್ಗಳನ್ನು ಹಾಕೋದು ಮಾಡಿ ಸಮಾಜದ ಸ್ವಾಸ್ಥ್ಯ ಹಾಳು ಮಾಡೋ ಕೆಲಸ ಮಾಡ್ತಾ ಇದ್ರು. ಸೊ ಪೊಲೀಸರು ಯಾವ ರೀತಿಯಾಗಿ ನಿಗಾ ಇಟ್ಟಿದ್ರು, ಯಾರ್ಯಾರ ಮೇಲೆ ಕೇಸ್ ಆಗಿದೆ ಅಂತ. ನಿತಿನ್, ಮೈಸೂರನ್ನ ಕಲ್ಚರಲ್ ಪ್ಯಾರಡೈಸ್ ಅಂತ ಕರೀತಾರೆ. ಇಂತ ಒಂದು ಮೈಸೂರಿನಲ್ಲಿ ಈಗ ರೌಡಿ ಶೀಟರ್ಗಳ ಒಂದು ಹಾವಳಿ ಹೆಚ್ಚಾಗಿದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಇತ್ತೀಚೆಗಷ್ಟೇ ರೌಡಿ ಶೀಟರ್ ಕಾರ್ತಿಕ್ ಎಂಬಾತನನ್ನ ಒಂದು 6 ಜನರ ತಂಡ ಅವ್ರನ್ನ ಮರ್ಡರ್ ಮಾಡ್ತಕ್ಕಂಥ ಒಂದು ಕೆಲಸವನ್ನ ಮಾಡಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆರೋಪಿಗಳಿದ್ರು, ಎಲ್ಲರೂ ಕೂಡ
ಪೊಲೀಸರ ವಶದಲ್ಲಿರ್ತಕ್ಕಂಥದ್ದು. ಜೊತೆಗೆ ಈ ಒಂದು ಕಾರ್ತಿಕ್ ಏನಿದ್ದಾನೆ ಈತನ ಈಗ ಏನು ಕೊಲೆಯಾದಂತಹ ಕಾರ್ತಿಕ್ ಏನಿದ್ದಾನೆ ಇವನ ಫಾಲೋವರ್ಸ್ ಏನಿದ್ದಾರೆ ಇವರೆಲ್ಲರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಏನು ಕಾರ್ತಿಕ್ನನ್ನ ಕೊಂದಿದ್ದಂತಹ ಅವಿನಾಶ್ ಅವರ ತಂಡ ಏನಿತ್ತು ಆ ಒಂದು ತಂಡಕ್ಕೆ ಜೊತೆಗೆ ಅವರ ಫಾಲೋವರ್ಸ್ ಗಳಿಗೆ ಬೆದರಿಕೆಯನ್ನ ಹಾಕ್ತಕ್ಕಂಥ ಒಂದು ಕೆಲಸವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ಜೊತೆಗೆ ಹಲವು ಕಾಮೆಂಟ್ ಗಳನ್ನ ಹಾಕುವ ಮುಖಾಂತರ ಇಲ್ಲಿ ಏನು ಎರಡು ಗ್ಯಾಂಗ್ಗಳ ನಡುವೆ ಒಂದು ರೀತಿ ಉದ್ವಿಗ್ನವಾದಂತಹ ವಾತಾವರಣ ನಿರ್ಮಾಣವಾಗುವಂತಹ ರೀತಿಯಲ್ಲಿ ಇವರ ಒಂದು ಪೋಸ್ಟ್ ಗಳು ಇರ್ತಕ್ಕಂಥದ್ದು. ಹೀಗಾಗಿ ಪೊಲೀಸರು ಹೆಚ್ಚಿನ ನಿಗಾವನ್ನು ವಹಿಸಬೇಕಾದಂತಹ ಅನಿವಾರ್ಯತೆ ಇದೆ ಇರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಎರಡೂ ಗುಂಪುಗಳಲ್ಲಿ ಮತ್ತೆ ಈ ತರದ ಒಂದು ಹೊಡೆದಾಟ ಬಡಿದಾಟಗಳಾಗುವಂತಹ ಸಾಧ್ಯತೆಗಳು ಹೆಚ್ಚಿನದಾಗಿದ್ದಾವೆ. ಯಾಕೆಂತ ಹೇಳಿದ್ರೆ ಅಷ್ಟರ ಮಟ್ಟಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ಕಾರ್ತಿಕ್ ಗ್ಯಾಂಗ್ ಜೊತೆಗೆ ಕೊಲೆ ಆರೋಪಿ ಅವಿನಾಶ್ ಏನಿದ್ದಾರೆ ಅವರ ಒಂದು ಫಾಲೋವರ್ಸ್ ವಾರಗಳು ಈಗ ಹೆಚ್ಚಿನದಾಗಿ ಇರ್ತಕ್ಕಂಥದ್ದು. ಮೃತ ರೌಡಿ ಶೀಟರ್ ಕಾರ್ತಿಕ್ ಏನಿದ್ದಾರೆ ಅವರ ಫಾಲೋವರ್ಸ್ ಗಳು ಏನು ಅವಿನಾಶ್ ಏನಿದ್ದಾನೆ ಕೊಲೆ ಮಾಡಿರ್ತಕ್ಕಂಥ ಆರೋಪಿ ಏನಿದ್ದಾನೆ ಅವರ ಫಾಲೋವರ್ಸ್ ಗಳಿಗೆ ನಿನಗೆ ಏನು ನಿಮ್ಮೆಲ್ಲರಿಗೂ ಕೂಡ ಮೂಟೆ ಕಟ್ತೇವೆ ಅನ್ನೋ ಮಾತುಗಳನ್ನ ಆಡ್ತಕ್ಕಂಥದ್ದು. ಜೊತೆಗೆ ಜೈಲಿನಿಂದ ಅವಿನಾಶ್ ಹೊರಬರ್ತಿದ್ದಂತೆ ಆತನನ್ನು ಕೂಡ ಕೊಲ್ತೇವೆ ಅನ್ನೋ ಒಂದು ಮಾತುಗಳನ್ನ ಇವರು ಅವರ ಸೋಷಿಯಲ್ ಮೀಡಿಯಾಗಳಲ್ಲಿ ಮಾಡ್ತಕ್ಕಂಥದ್ದು. ಎಲ್ಲವೂ ಕೂಡ ಈಗ ಮೈಸೂರಿನಲ್ಲಿ ಒಂದು ರೀತಿ ಶಾಂತಿಯನ್ನ ಕದಡುವಂತಹ ವಾತಾವರಣವನ್ನ ನಿರ್ಮಾಣ ಮಾಡುವಂತಹ ರೀತಿಯಲ್ಲಿ ಇರ್ತಕ್ಕಂಥದ್ದು. ಹೀಗಾಗಿ ಏನು ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಹಾಕ್ತಿದ್ದಂತಹ ಒಂದು ಜಗದೀಶ್ ಅನ್ನೋ ಒಬ್ಬ ಅಕೌಂಟ್ ಏನಿತ್ತು ಆತನನ್ನ ಪೊಲೀಸರು ವಶಕ್ಕೆ ಇಟ್ಕೊಳ್ಳುವಂತ ಒಂದು ಕೆಲಸವನ್ನು ಮಾಡಿರ್ತಕ್ಕಂಥದ್ದು. ಜೊತೆಗೆ ಹಲವು ಈ ತರದ ಒಂದು ಬೆದರಿಕೆಯನ್ನ ಹಾಕ್ತಕ್ಕಂಥದ್ದು, ಪರ ವಿರೋಧವಾದಂತಹ ಬೆದರಿಕೆಗಳು ಬರ್ತಾ ಇರ್ತಕ್ಕಂಥದ್ದು ಏನಿದ್ದಾವೆ ಈ ಎಲ್ಲ ಪ್ರಕರಣ ಈ ಒಂದು ಕಾಮೆಂಟ್ಸ್ ಗಳಿಂದ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಈ ತರದೊಂದು ಏನು ಅಪ್ಲೋಡ್ ಮಾಡ್ಲಾಗ್ತಾ ಇದೆ. ಇದೆಲ್ಲದರ ಒಂದು ಹಿನ್ನೆಲೆಯಲ್ಲಿ ಒಂದಷ್ಟು ಜನರನ್ನ ಪೊಲೀಸರು ವಿಚಾರಣೆಗೊಳಪಡಿಸುವಂತ ಒಂದು ಕೆಲಸವನ್ನು ಕೂಡ ಮಾಡ್ಲಾಗ್ತಾ ಇರ್ತಕ್ಕಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 5-6 ಜನರ ಮೇಲೆ ಪ್ರಕರಣವನ್ನ ದಾಖಲಿಸ್ತಕ್ಕಂಥ ಒಂದು ಕೆಲಸವನ್ನ ವರುಣಾ ಪೊಲೀಸರು ಕೂಡ ಮಾಡಿರ್ತಕ್ಕಂಥದ್ದು. ಇನ್ನು ನಗರ ಪ್ರದೇಶದಲ್ಲಿ ಹೆಚ್ಚಿನದಾಗಿ ಈ ತರದ ಒಂದು ಏನು ಕೊಲೆಯಾದಂತಹ ಕಾರ್ತಿಕ್ ಫಾಲೋವರ್ಸ್ ಇರ್ಬೋದು, ಜೊತೆಗೆ ಈಗ ಜೈಲು ಸೇರಿರುವಂತಹ ಅವಿನಾಶ್ ಅವರ ಫಾಲೋವರ್ಸ್ ಇರ್ಬೋದು, ಇವರೆಲ್ಲರೂ ಕೂಡ ಈ ತರದ ಒಂದು ಪೋಸ್ಟ್ ಗಳನ್ನ ಹಾಕ್ತಾ ಇರ್ತಕ್ಕಂಥದ್ದು. ಏನು ಮೈಸೂರು ನಗರದಲ್ಲಿ ಶಾಂತಿಯನ್ನು ಕದಡುವಂತಹ ಒಂದು ವಾತಾವರಣ ನಿರ್ಮಾಣವಾಗುವಂತಹ ಸಾಧ್ಯತೆಗಳು ಇರ್ತಕ್ಕಂಥದ್ದು. ಹೀಗಾಗಿ ಎಲ್ಲಾ ಪೊಲೀಸ್ ಠಾಣೆಗಳಲ್ಲಿ ಏನಂದ್ರೆ ಅವರ ಫಾಲೋವರ್ಸ್ ಗಳೇನು ನಗರ ಭಾಗದಲ್ಲಿ ಹೆಚ್ಚಿನದಾಗಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಹೆಚ್ಚಿನ ನಿಗಾವನ್ನು ವಹಿಸಬೇಕಾಗಿದೆ. ಎಲ್ಲೆಲ್ಲಿ ಈ ತರದ ಒಂದು ಪೋಸ್ಟ್ ಗಳನ್ನ ಹಾಕ್ತಕ್ಕಂಥದ್ದು ಇರಬಹುದು, ಜೊತೆಗೆ ಅವರ ಫಾಲೋವರ್ಸ್ ಗಳು ಈ ತರದ ಒಂದು ಬೆದರಿಕೆಗಳನ್ನ ಆಗ್ತಕ್ಕಂಥದ್ದು ಏನಿದೆ ಇದೆಲ್ಲದಕ್ಕೂ ಕೂಡ ಕಡಿವಾಣವನ್ನ ಆಗ್ತಕ್ಕಂಥ ಒಂದು ಕೆಲಸ ಆಗ್ಬೇಕಾಗಿದೆ. ಇಲ್ಲವಾದ್ರೆ ಮತ್ತಷ್ಟು ಉದ್ವಿಗ್ನವಾದಂತಹ ವಾತಾವರಣ ನಿರ್ಮಾಣವಾಗುತ್ತೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನಗಳಿಲ್ಲ. ಯಾಕಂತ ಹೇಳಿದ್ರೆ ಕ್ಯಾತ್ಮಾರ್ನಹಳ್ಳಿಯ ಒಂದು ಕಾರ್ತಿಕ್ನ ಒಂದು ಬರ್ಬರ ಹತ್ಯೆ ಅಷ್ಟರ ಮಟ್ಟಿಗಿದ್ದಂಥದ್ದು. ಹೀಗಾಗಿ ಜೈಲು ಸೇರಿರುವಂತಹ 6 ಜನರನ್ನು ಕೂಡ ನಾವು ಕೊಲೆ ಮಾಡ್ತೇವೆ ಅನ್ನೋ ಒಂದು ಪೋಸ್ಟ್ಗಳೇನಿದ್ದಾವೆ ಇದು ಸಾಕಷ್ಟು ಆತಂಕವನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು. ಓಕೆ, ಥ್ಯಾಂಕ್ ಯು ಪುನೀತ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.